ಲೇ ಏನಾಗಲಿ ಒಟ್ಟು ಕರ್ಕೊಂಬಂದಿನಿಲ್ಲ. ಆಗ ಬರೇ ಇದು ಚಿಕ್ಕಮಗಳೂರು ಆಕತ್ತೆ. ನಮ್ಮ ಕಡೆ ಹುಬ್ಬಳ್ಳಿ ಅಲ್ಲ, ನನಗೆ ಅಲ್ಲೇ ತೋರಿಸಿನಿಲ್ಲ. ಏನು ಬಿಡ್ರಿ, ಅಲ್ಲಿ ಏನು ಅಷ್ಟು ಬರೇ ಅಯ್ಯೋ ಗುಡಿ ಬಿಟ್ರ ಗುಡಿ ಮಠ ಬಿಟ್ರ ಇಂಥದ್ದು ಯಾವ ಪ್ಲೇಸ ಇಲ್ಲ. ಇಲ್ಲಿ ನೋಡ್ರಿ ಎಷ್ಟು ಗ್ರೀನರಿ ಆಗೈತ್ರಿ, ಎಲ್ಲಿ ನೋಡಿದ್ರು ಗಿಡ, ಎಲ್ಲಿ ನೋಡಿದ್ರು ಮರ, ಎಲ್ಲಿ ನೋಡಿದ್ರು ನೀರು. ಇಂಥದ್ದು ಬೇಕಾಗಿತ್ರಿ ನನಗೆ. ಬಿಡು ಈಗ ಕರ್ಕೊಂಬಂದಿನಿಲ್ಲ ನೋಡಿ, ಎಂಜಾಯ್ ಮಾಡಿ ಎಂಜಾಯ್. ಹ್ಞೂ ರೀ, ಥ್ಯಾಂಕ್ಸ್ ರೀ ಕರ್ಕೊಂಬಂದಿದ್ದಕ್ಕೆ. ಆಮೇಲೆ ನಮ್ಮ ಸಂಧ್ಯಾ ಎಲ್ಲಿ ಹೋದ್ರಿ? ಸಂಧ್ಯಾ ಇಲ್ಲೇ ಇದ್ಲಲ್ಲ ಆಕೆ. ಓ ಮೇ ಬಿ ಅಪ್ಪ ಅವನ ಜೊತೆ ಹೋಗಿರ್ಬೇಕು ತಡಿ. ಬೇವ ಯಾಕೊಬ್ಬಕ್ಕೆ ಬಂದೆ? ಅಪ್ಪ ಮತ್ತು ಸಂಧ್ಯಾ ಎಲ್ಲಿ ಹೋದ್ರು? ಅವ್ರ ಅಲ್ಲೇ ಅದಾರ ತಮ್ಮ. ಹೌದ್ರಿ, ಮತ್ತೆ ನೀವು ಯಾಕೆ ಒಬ್ಬರೇ ಬಂದ್ರಿ? ಮಕ್ಕ ಯಾಕೆ ಅಷ್ಟು ಸಪ್ ಮಾಡಿರಿ, ಏನಾತ್ರಿ? ಏನು ಬಿಡ ಯವ್ವ, ನಮ್ಗೆ ಇಂಥಲ್ಲೆಲ್ಲ ಬರೋಬ್ಬರಿ ಅನ್ಸೋದಿಲ್ಲ. ನಮ್ಗೆ ಗುಡಿ ಗುಂಡಾರ ಇರ್ಬೇಕು ಅಂದ್ರೆ ಪ್ರಶಾಂತ ಅನ್ಸತ್ ಮನಸ್ಸು. ಅಗ್ಗೋ ಬೇಯವ್ವ, ಅಲ್ಲಿ ಅಂತರೂ ದಿವಸ ಗುಡಿ ಗುಂಡಾರ ಅಡ್ಡಾಡ್ತಲ್ವಿ, ಸ್ವಲ್ಪ ಚೇಂಜ್ ಇರಲಿ ಅಂತಂದು ಪಿಕ್ನಿಕ್ ಕರ್ಕೊಂಬಂದಿನಿ. ಇದಕ್ಕೆ ಪಿಕ್ನಿಕ್ ಅಂತಾರ, ಪ್ರವಾಸ ಅನ್ನಂಗಿಲ್ಲ. ಪಿಕ್ನಿಕ್ ನೋಡಲ್ಲಿ ಎಲ್ಲ ಹೆಂಗೆ ಗಿಡ ಮರ ಅದಾವು, ಹೆಂಗೆ ಹೊಳೆ ಐತಿ, ಕುಂದ್ರಿಲ್ಲ ರಾಮ. ಏನು ಬಿಡ ತಮ್ಮ, ಇಲ್ಲೇ ತಮ್ಮ ಶಿವು ಬರ್ಜರ್ ಐತಿ ನೋಡ್ಲಿ ಜಾಗ. ಇಂಥ ಜಾಗ ನಮ್ಮ ಕಡೆ ಸಿಗೋದೇ ಇಲ್ಲ. ನಮ್ದು ಬರೀ ಬಿಸಿಲು ನಾಡಾಕತ್ತಲ್ಲ, ನೀರು ಆಮೇಲೆ ಗಿಡ ಮರ ಅಲ್ಲಿ ಕಡಿಮೆ. ಚಲೋ ಅದು ನೋಡು, ಒಟ್ಟ ನೋಡಿದ್ದು ಹೌದಿಲ್ಲಪ್ಪ. ನೋಡಿ ನೋಡಿಕಿ ನಮ್ಮ ಅವ್ವ ಬರೇ ಸರಿ ಇಲ್ಲ, ನನಗೆ ಗುಡಿ ಬೇಕು ಗುಂಡಾರ ಬೇಕಂತ ಅನ್ನಕತ್ತಾಳ ನೋಡಿ. ಮಮ್ಮಿ ನಾನು ನೀರಾಗ ಆಟ ಆಡ್ಬೇಕು ಮಮ್ಮಿ. ಸಂಧ್ಯಾ ಎಲ್ಲಿ ಹೋಗಿದ್ದು ಇಷ್ಟ ತನಕ? ಎಲ್ಲಿ ಹೋಗಿದ್ದೆ? ಹುಡುಕ್ಯಾ ಸಾಕಾತ್ ನೋಡು. ನೀರಾಗ ಬೇಡವಾ, ನಿನಗೆ ನೆಗಡಿ ಆಕತಿ. ಆಮ್ಯಾಗ ಇಲ್ಲಿ ನೀರು ಭಾಳ ಉದ್ದಿರ್ತೈತಿ, ನಿನಗೆ ಗೊತ್ತಾಗಿಲ್ಲ, ಬೇಡ. ಈಕಿಯ ಸ್ವಲ್ಪ ಹೇಳಿ ಎಷ್ಟು ಹೇಳಿದ್ರು ಕೇಳವಾಳ ನೋಡಿ. ಬರೀ ನೀರಾಗ ಆಡ್ಬೇಕು ಎಲ್ಲ ನೀಕಿನ ಡಬಲ್ ಆಯಿತು. ಆ ತಂಗಿ ನೀರು ಬೇಡ. ಆಕಿ ನೋಡ್ಲಿ, ಆಕಿ ನಿಮ್ಮವ್ವ ಇನ್ನ ಮಕ್ಕ ಗಂಟು ಮಾಡಿ ತಗೊಂಡಾಳ. ಬೇಯವ್ವ ಈಗ ಗುಡಿ ಗುಂಡಾರನ ನಡಿವ, ಇಲ್ಲೇ ಒಂದು ಪ್ಲೇಸ್ ಐತಿ, ಇನ್ನೂ 10 ಕಿಲೋಮೀಟ್ರ್ನಾಗ ಹೋಗೋಣ. ಡ್ರೈವರ್ಗೆ ಹೇಳ್ತೀನಿ ಬಾ ಅಂತಂದ. ಈಗ ಮುಗಿಸಿ ಸಂಜೆ ಊಟ ಮಾಡ್ಕೊಂಡು ಗುಡಿ ಗುಂಡಾರ ಹೋಗೋಣ, ಆತಿಲ್ಲ? ಹ್ಞೂನಪ್ಪ, ಅಷ್ಟು ಮಾಡು. ನಮಗೆ ದೇವರು ದಿಂಡ್ರು ಅಂದ್ರೆ ಭಾಳ ಭಕ್ತಿ. ದೇವ್ರಿಗೆ ಹೋದ್ರೆ ನಮಗೆ ಸಮಾಧಾನ ಆಕತಿ. ಇಲ್ಲಾಂದ್ರೆ ಮಟ್ಟು ಹಿಡಿತೈತೆ ನಮಗೆ ತಲೆ. ಆತಳ ಇಲ್ಲಿದ್ದು ಮುಗಿಸ್ಕೊಂಡು ಹೋಗೋಣ. ಹಗ್ಗೋ ನಾನು ಏನು ದೇವ್ರು ಅಂತಿದ್ದೆ. ಇಲ್ಲಿ ಬಂದಾಗಾರ ಸ್ವಲ್ಪ ಬಿಡು, ನಿನಗೇನು ದೇವ್ರು ನಿನಗೆ ದೇವ್ರನ್ನ ಬಿಡು ಅಂತ ನಾ ಏನು ಹೇಳಿಲ್ಲ. ಊರಾಗೂ ಅದ ಗುಡಿ ಗುಂಡಾರ ಅಡ್ಡಾಡ್ತಿರ್ತಿ. ಎಲ್ಲಾರ ಬಂದಾಗ ಸ್ವಲ್ಪ ಚೇಂಜ್ ಇರಲಿ ಅಂತಂದ ಮಗ ಇಂತಲ್ಲಿ ಕರ್ಕೊಂಬಂದ್ರೆ ನೀ ಏನ್ಲೇ ನೀನು? ಹಂಗೆ ಅನ್ನಕೋಬಿಡ್ರಿ ಮಾಮಾರ. ಇರ್ಲಾಡ್ರಿ, ಅವ್ರವ್ರು ಇದ್ರಿ, ಅವ್ರವ್ರು ಇಷ್ಟ ರೀ ಅದ. ನಮ್ಗೆ ಇಷ್ಟ ಆಕತಿ, ಅವ್ರಿಗೆ ಅದಷ್ಟು ಇಷ್ಟ ಆಕತಿ. ಇಲ್ಲಾಡ್ರಿ ಮಾಮಾರ, ಇದನ್ನ ಮುಗಿಸ್ಕೊಂಡು ಹೋಗೋಣ್ರಿ. ನಾ ಹೇಳ್ತೇನೆ ರೀ ಅವ್ರಿಗೆ, ಮುಗಿಸ್ಕೊಂಡು ಹೋಗೋಣ್ರಿ. ಹೌದಪ್ಪ, ಅಷ್ಟ ಮಾಡೋಣ ತಗೋ. ಮತ್ತು ಒಬ್ಬರು ಬೇಜಾರು ಮಾಡಿ ಇಲ್ಲಿ ಇರೋದು ಏನೈತಿ. ಪಟ ಬುತ್ತಿ ತೆಗೀರಿ, ಊಟ ಮಾಡೋಣ. ಊಟ ಮಾಡಿಲ್ಲ ಒಂದು 10 ಕಿಲೋಮೀಟ್ರ್ನಾಗ ಶಿವನ ದೇವಸ್ಥಾನ ಐತಿ, ಅಲ್ಲೇ ಹೋಗೋಣ. ಶಿವನ ದೇವಸ್ಥಾನ ಹೋಗೋಣ್ರಿ. ಶಿವಪ್ಪ ನಮ್ಮನ್ನ ಎಲ್ಲಾರನ್ನೂ ಕಾಪಾಡ್ತಾನ. ಶಿವ ಅಂದ್ರೆ ನನಗೆ ಭಾಳ ಮೆಚ್ಚಿಗೆ, ಅದಕ್ಕೆ ಹೋಗೋಣ್ರಿ. ಆತ ಹೋಗೋಣ ತಡಿ, ಯಾಕೆ ಬಡ್ಕೊತಿ? ಮಮ್ಮಿ ಮತ್ತು ನನಗಿದು ಮತ್ತು ನಾನು ನೀರಾಗ ಆಟ ಆಡ್ಬೇಕಿಲ್ಲ ಅಂದ್ರೆ ನಾ ಬರಂಗಿಲ್ಲ, ಹೋಗು. ಸಂಧ್ಯಾ ನನಗೇನು ಹೇಳಿ ಕರ್ಕೊಂಬಂದೀನಿ? ಅಲ್ಲೇನು ಬ್ಯಾಟ ಮಾಡಬಾರ್ದು, ಏನು ಮಾಡಬಾರ್ದು ಅಂತ ಹೇಳಿ ಕರ್ಕೊಂಬಂದೇನಿ ಇಲ್ಲಿ ನನಗೆ. ನೋಡು ಮತ್ತು ಒಂದು ಹೊಡೆದಾಗ್ಬಿಡ್ತೀನಿ. ಲೇ ಹಂಗೆ ಹೊಡ್ಯಾಕೋಬೇಡ್ರಿ ಹುಡುಗರನ್ನ, ಬೆದರ್ಸಾಕೋಬೇಡ್ರಿ. ಪಾಪ ಅವಕ್ಕೂ ಇದನ್ನು ಮಾಡೋದಂತ ಇರ್ತೈತಿ, ಎಂಜಾಯ್ ಮಾಡ್ಬೇಕಂತ ಇರ್ತೈತಿ. ಈಗ ಬಿಡು ಹೋಲಿ, ಸಮಾಧಾನ ನನಗೆ ಹೇಳಿರ ಎಲ್ಲ ತಿಳ್ಕೊತಾರೆ. ತಂಗಿ ಸಂಧ್ಯಾ, ಹಾಂ ಅಜ್ಜ. ಈಗ ನೋಡಿ ಬಂಗಾರ, ಇಲ್ಲೇ ಬೇಡ, ಇಲ್ಲೇ ಭಾಳ ಉದ್ದದಾವು, ಮೊಸಳಿಗೆ ಅದಾವ. ಅಲ್ಲಿ ಹಾವು ಕಪ್ಪಿ ಯಾವ ನುಂಗುದೇ ಅಂದ್ರೆ ನೋಡಿ. ಮತ್ತು ಈಗ ಇನ್ನೊಂದು ಕಡೆ ಹೋಗ್ತೀವಲ್ಲ, ಅಜ್ಜಿ ಹೇಳಕತ್ತಾಳಲ್ಲ, ಅಲ್ಲಿ ಶಿವನ ದೇವಸ್ಥಾನದ ಕಡೆ ಒಂದು ಸಣ್ಣದು ಹೊಂಡ ಐತಿ, ನಿನಗೆ ಅಲ್ಲಿ ಜಳಕ ಮಾಡಿಸ್ತೀನಿ. ಏನು ನೀನು ತಲೆ ಕೆಡಿಸ್ಕೋಬೇಡ, ನಡಿಯವ. ತಾತ ಮಾಡಿಸ್ಬೇಕಾ? ಮತ್ತು ನೀವು ಮಾಡಿಸ್ಲಿಕ್ಕಂದ್ರೆ ನಾನು ನಿನ್ನ ಜೊತೆ ಟೂ ಬಿಡ್ತೀನಿ ನೋಡಿ. ಮತ್ತು ಆತವ ಮೊಮ್ಮಗಳ ಮಾಡಿಸ್ಲಿಕ್ಕಂದ್ರೆ ನೀನು ಟೂ ಬಿಡು, ಏನು? ಆತಾಳ. ನಡಿಯಪ್ಪ, ಪಟ ಊಟ ಮಾಡೋಣ. ಊಟ ಮಾಡಿ ಬಿಡೋಣ.